ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ನಾವು ನೋಡಬಹುದು ಜ್ಞಾನ ಭಾರತಿ ಯೂನಿವರ್ಸಿಟಿಲಿ ದಿನನಿತ್ಯ ಸಾವಿರಾರು ಜನರು ಓಡಾಡ್ತಾರೆ. ಸ್ಟೂಡೆಂಟ್ಸ್ ಮಾತ್ರ ಅಲ್ಲದೆ ಅಲ್ಲಿ ಅನೇಕ ಒಂದು ವಾಹನ ಸವಾರರು ಇರ್ಬೋದು, ಹಾಗೇನೆ ವಾಕರ್ಸ್ ಗಳು ಇರ್ಬೋದು. ಯಾಕೆಂತ ಹೇಳಿದ್ರೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಒಂದು ಫಾರೆಸ್ಟ್ ಏರಿಯಾ ಆಗಿದೆ. ಸೊ ಅಲ್ಲಿ ಒಂದು ಅಷ್ಟು ಒಂದು ನೇಚರ್ ಅನ್ನ ಸವಿಯೋದಕ್ಕೆ, ಹಾಗೇನೆ ಅಲ್ಲಿ ಒಂದು ಒಳ್ಳೆ ಗಾಳಿ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜನರು ವಾಕ್ ಅನ್ನು ಕೂಡ ಮಾಡ್ತಾರೆ. ಅಲ್ಲಿ ಒಂದು ವಾಕರ್ಸ್ ಅಸೋಸಿಯೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನೀವೇನಾದ್ರೂ ಇನ್ನು ಮುಂದೆ ಯೂನಿವರ್ಸಿಟಿಗೆ ನೀವು ಏನಾದ್ರೂ ಯಾವುದೇ ಒಂದು ರೀಸನ್ ಇಲ್ಲದೆ ಹೋಗ್ತೀವಿ ಅಂತ ಹೇಳಿದ್ರೆ ನಿಮಗೆ ಇನ್ನು ಮುಂದೆ ಅಲೌಡ್ ಇಲ್ಲ. ಹೌದು, ಈ ತರದ ಒಂದು ಶಾಕಿಂಗ್ ಅನ್ನ ಕೊಡೋದಕ್ಕೆ ಒಂದು ಯೂನಿವರ್ಸಿಟಿಯ ಆಡಳಿತ ಮಂಡಳಿಯು ಈಗಾಗಲೇ ಮುಂದಾಗಿರುವಂತದ್ದು. ಯಾಕಪ್ಪ ಅಂತ ಹೇಳಿದ್ರೆ ಈಗಾಗ್ಲೇನೆ ಅನೇಕ ದಿನಗಳ ಹಿಂದೆ ನಾವು ನೋಡಬಹುದು, ಅದನ್ನ ರಿಮೈಂಡ್ ಮಾಡ್ಕೋಬಹುದು. ಆ ಒಂದು ಖಾಸಗಿ ವಾಹನ ಸವಾರರನ್ನ ಒಳಗಡೆ ಅಲೋ ಮಾಡೋದಿಲ್ಲ, ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದು ಆದೇಶವನ್ನ ಕೂಡ ಬಿಟ್ಟಿತ್ತು. ಸೊ ಅದಕ್ಕೆ ವಿರೋಧಗಳು ಕೂಡ ಕೇಳಿ ಬಂದಿತ್ತು. ಅದಾದ್ಮೇಲೆ ಒಂದು ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡಿದ್ರು. ಇಂತಿಷ್ಟು ಟೈಮ್ ಇಂದ ಇಷ್ಟು ಟೈಮ್ಗೆ ಮಾತ್ರ ಓಡಾಡಬಹುದು ಪ್ರೈವೇಟ್ ವೆಹಿಕಲ್ಸ್ ಗಳಂತ. ಅದಾದ್ಮೇಲೆ ಈಗ ಮತ್ತೆ ಕಿರಿಕಿರಿ ಶುರುವಾಗಿರುವಂತದ್ದು ಏನಂತ ಹೇಳಿದ್ರೆ, ಅಲ್ಲಿ ದಿನನಿತ್ಯ ವಾಕಿಂಗ್ಗೆ ಬರುವಂತಹ ಜನರಿಂದ, ಹೌದು, ಈ ರೀತಿ ಒಂದು ವಾಕಿಂಗ್ಗೆ ಬರುವಂತಹ ವಾಕರ್ಸ್ ಗಳಿಂದ ಅಲ್ಲಿನ ಸ್ಟೂಡೆಂಟ್ಸ್ ಗಳಿಗೆ ತುಂಬಾನೇ ತೊಂದರೆ ಆಗ್ತಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಅನೇಕರು ನಾವು ವಾಕರ್ ಅಸೋಸಿಯೇಷನ್ ಮಾಡ್ತೀವಿ ಅಂತ ಅಂದ್ಕೊಂಡು ಬೇರೆ ಬೇರೆ ಒಂದು ಜನರನ್ನ ಔಟ್ಸೈಡ್ ಇಂದ ಜನರನ್ನ ಕರ್ಕೊಂಡು ಬಂದು ಅಲ್ಲಿ ಒಂದು ಗಿಡ ನೆಡ್ತೀವಿ, ಅಥವಾ ನಾವು ಅಲ್ಲಿರುವಂತಹ ಒಂದು ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕ್ತಿವಿ, ಹೀಗೆ ಹೆಸರನ್ನ ಈ ತರ ಬಳಕೆಯನ್ನ ಮಾಡ್ಕೊಂಡು ಅಲ್ಲಿ ಒಂದು ಪಿಕ್ನಿಕ್ ಸ್ಪಾಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗೇನೆ ಟ್ರಿಪ್ಗೆ ಬರೋದು, ಅಲ್ಲಿ ಬಂದ್ರೆ ಅದೊಂದು ಟ್ರಿಪ್ ಸ್ಪಾಟ್ ತರ ಬಂದು ನೋಡೋದು, ಹಾಗೇನೆ ಬಂದು ಇನ್ನು ಬೇರೆ ಬೇರೆಯಾದಂತಹ ಒಂದು ಚಟುವಟಿಕೆಗಳು ಅಲ್ಲಿ ನಡೀತಿರುವಂತಹ ಕಾರಣದಿಂದ ಇದರಿಂದ ವಿದ್ಯಾರ್ಥಿಗಳು ಬೇಸತ್ತು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಪ್ಯೂರ್ಲಿ ಅದು ಮೇನ್ ಆಗಿ ಮೊದಲ ಪ್ರಿಫರೆನ್ಸ್ ಬರುವಂತದ್ದು ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ. ಅಲ್ಲಿ ಹಾಸ್ಟೆಲ್ಗಳಲ್ಲೂ ಕೂಡ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೂಡ ಇರ್ತಾರೆ. ಎಲ್ಲಾ ರೀತಿಯಂತಹ ಹಾಸ್ಟೆಲ್ ಫೆಸಿಲಿಟೀಸ್ ಅಲ್ಲಿದೆ. ಸೊ ಹೀಗಾಗಿ ಮೇನ್ ಆಗಿ ಆಡಳಿತ ಮಂಡಳಿಯ ಒಂದು ಫೋಕಸ್ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಒಂದು ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಉಂಟಾಗಬಾರ್ದು ಅನ್ನುವಂಥದ್ದು ಅವ್ರ ಮೇನ್ ಫೋಕಸ್. ಅದಾದ ನಂತರ ಪಬ್ಲಿಕ್ಗೆ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಒಂದು ರಸ್ತೆ ಓಡಾಡೋದಕ್ಕೆ ಇರ್ಬೋದು, ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋದು ಅದು ಸೆಕೆಂಡ್ರಿ ನೋಡ್ಬೋದು. ಆದ್ರೆ ಈಗ ವಿದ್ಯಾರ್ಥಿಗಳಿಗೇನೆ ಈ ರೀತಿ ಒಂದು ಮುಜುಗರವನ್ನ ತಂದೊಡ್ಡಿದೆ. ಯಾಕೆಂತ ಹೇಳಿ, ನಾನು ಈಗಾಗಲೇ ಹೇಳ್ತಿದ್ದೆ, ಪಿಕ್ನಿಕ್ ಸ್ಪಾಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಸೊ ನಾವು ಆ ಒಂದು ಯೂನಿವರ್ಸಿಟಿಯನ್ನ ನೋಡೋದಾದ್ರೆ ಅಲ್ಲಿ ಅಷ್ಟು ಒಂದು ಫಾರೆಸ್ಟ್ ಏರಿಯಾ ಇರೋದ್ರಿಂದ ಯಾರು ಯಾವ ಕಡೆ ಹೋದ್ರು ಅವ್ರನ್ನ ಹೋಗಿ ಹಿಂದೆ ಹುಡುಕಿ ಅವ್ರನ್ನ ಪತ್ತೆ ಹಚ್ಚುವಂಥದ್ದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಅಲ್ಲಿ ಕಡಿಮೆ ಇರುವಂತಹ ಕಾರಣದಿಂದ ಸೊ ಈ ರೀತಿಯ ಒಂದು ಸಮಸ್ಯೆನ ಅಲ್ಲಿ ವಿದ್ಯಾರ್ಥಿಗಳು ಒಂದು ಫೇಸ್ ಮಾಡ್ತಿದ್ದಾರೆ. ಸೊ ಈ ನಿಟ್ಟಿನಲ್ಲಿನೇ ನೀವು ಇನ್ಮೇಲೆ ಏನಾದ್ರೂ ಅನುಮತಿ ಇಲ್ಲದೆ, ಅಂದ್ರೆ ಆಡಳಿತ ಮಂಡಳಿಯನ್ನ ಮೀಟ್ ಆಗೋದಿರ್ಬೋದು, ಅಥವಾ ಬೇರೆ ಬೇರೆ ಯೂನಿವರ್ಸಿಟಿಯ ಕೆಲಸಗಳಿಗೆ ಇರ್ಬೋದು, ಅವುಗಳಿಗೆ ಮಾತ್ರ ಅಲ್ಲಿ ಅಲೋ ಮಾಡ್ತಿದ್ದಾರೆ. ಅದನ್ನ ಹೊರತುಪಡಿಸಿ ನೀವು ಅಲ್ಲಿ ಗಿಡ ನೆಡ್ತೀನಿ ಅಥವಾ ಪ್ರಾಣಿಗಳನ್ನ ನೋಡ್ತೀವಿ, ಅಥವಾ ನಾವು ಒಂದು ನೇಚರ್ ಅನ್ನ ನಾವು ನೋಡಿ ಅದ್ರ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನುವಂತಹದ್ದು ಏನಾದ್ರೂ ಉದ್ದೇಶ ಇಟ್ಕೊಂಡು ನೀವು ಅಲ್ಲಿ ಹೋದ್ರೆ ನಿಮಗೆ ಅನುಮತಿ ಸಿಗೋದಿಲ್ಲ. ಸೊ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ಈಗ ಅಲ್ಲಿ ಅದಕ್ಕಂತಾನೆ ದೊಡ್ಡ ದೊಡ್ಡ ಗೇಟ್ ಗಳನ್ನ ಹಾಕ್ಸ್ತಿದ್ದಾರೆ, ಹಾಗೇನೆ ಎಕ್ಸ್ಟ್ರಾ ಸೆಕ್ಯೂರಿಟಿಗಳನ್ನ ಕೂಡ ಇಡಿಸ್ತಿದ್ದಾರೆ. ಸೊ ಯಾವುದೇ ರೀತಿಯಾಗಿ ಜನರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಲ್ಲಿ ಸಾಧ್ಯ ಆಗೋದಿಲ್ಲ. ಏನಾದ್ರೂ ಇನ್ ಮುಂದೆ ನಿಮ್ಗೆ ಯೂನಿವರ್ಸಿಟಿಯಲ್ಲಿ ಸಂಬಂಧಪಟ್ಟಂತಹ ಕೆಲಸ ಇದ್ರೆ ಮಾತ್ರ ನಿಮ್ಗೆ ಅಲೋ ಇರುತ್ತೆ. ಇಲ್ಲ ನಾನು ವಾಕ್ ಮಾಡ್ತೀನಿ, ಡೈಲಿ ವಾಕ್ ಬರ್ತಿದೆ, ಆ ರೀತಿ ಅಂತ ಏನಾದ್ರು ಹೇಳಿದ್ರೆ ನಿಜವಾಗ್ಲೂ ಖಂಡಿತವಾಗಿಯೂ ಅಲ್ಲಿ ಅಲೋ ಮಾಡೋದಿಲ್ಲ. ವಾಕಿಂಗ್ ಬರೋರಿಗೆ ಯಾವುದು ನಾವು ತೊಂದರೆ ಮಾಡ್ತಾ ಇಲ್ಲ. ನಮ್ಮ ಬೇರೆ ಬೇರೆ ಅವರ ಆಕ್ಟಿವಿಟಿ ಇಲ್ಲಿ ಬಂದು ಬೇರೆ ಬೇರೆ ಪ್ರೋಗ್ರಾಮ್ ಮಾಡುವಂಥದ್ದು, ಪರ್ಮಿಷನ್ ಇಲ್ಲದೆ ಮಾಡುವಂಥದ್ದು, ಪರ್ಮಿಷನ್ ಇಲ್ಲದೆ ಭಾಳಷ್ಟು ಜನರನ್ನ ಕರ್ಕೊಂಡು ಬಂದು ಒಳಗಡೆ ಎಲ್ಲ ಹೋಗುವಂಥದ್ದು, ಅದಕ್ಕೆಲ್ಲ ನಿರ್ಬಂಧ ಹೇರಿದ್ದೀವಿ. ನಮ್ಮ ಸೆಕ್ಯೂರಿಟಿಯವರು ಇದ್ದಾರೆ, ಅದನ್ನೆಲ್ಲ ತಡಿತಾ ಇದ್ದಾರೆ. ಆ ಥರ ಮಾಡಬಾರ್ದಂತ ಅವರು ಸಾರ್ವಜನಿಕರಲ್ಲಿ ಕೇಳ್ಕೊಳ್ತಾರೆ. ಸೊ ಹೀಗಾಗಿಯೇ ಜನರು ಕೂಡ ಸ್ವಲ್ಪ ಎಚ್ಚೆತ್ಕೊಳ್ಬೇಕಿದ್ದು, ನೇಚರ್ ಅನ್ನ ಹಾಳು ಮಾಡೋದ್ರ ಬದಲಿಗೆ ಅಟ್ಲೀಸ್ಟ್ ನೇಚರ್ ಅನ್ನ ಒಂದು ಉಳಿಸೋದಕ್ಕೆ ಮುಂದಾಗಬೇಕು. ಸೊ ಜನರು ಕೂಡ ಈ ಬಗ್ಗೆ ಒಂದು ಗಮನ ಹರಿಸ್ಬೇಕು. ಅನಾವಶ್ಯಕವಾಗಿ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ಮರ ಗಿಡಗಳಿಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಕೊಡದೆ ಇರಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಕಳಕಳಿಯಾಗಿರುವಂಥದ್ದು. ಇದು ಇವತ್ತಿನ ಡಿಜಿಟಲ್ ಲೈವ್. ಮುಂದಿನ ಒಂದು ಡಿಜಿಟಲ್ ಲೈವ್ ಅಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.